ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂಥರ ಡಿಫ್ರೆಂಟ್ ಅಂತಲೇ ಅನ್ಬೋದು. ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು, ಹೌ ಟು ಬಿ ಮಿನಿಮಲ್ ಇನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಂಟೈನ್ ಮಾಡಬೇಕಾದ್ರೆ ಹೇಗೆ ನಾವು ಮಿನಿಮಲಿಸ್ಟಿಕ್ಕಾಗಿ ಬದುಕೋದು. ಅದರಲ್ಲೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದರೆ ಫಸ್ಟೇ ಅವರು ಮಿನಿಮಲ್ಲಾಗೇ ಬದುಕ್ತಾ ಇರ್ತಾರೆ. ಸೊ ಅದರಲ್ಲೂ ನಾವು ಹೇಗೆ ಮಿನಿಮಲ್ಲಾಗಿ ಬದುಕೋದು ಅಂತ ನೀವೆಲ್ಲ ಕೇಳ್ಬೋದು. ಆ ಥರ ಬದುಕಬೇಕು ಅಂದರೆ ತಿನ್ನೋದೇ ಬಿಡಬೇಕಾಗುತ್ತೆ ಅಂತ ಕೇಳ್ಬೋದು. ಸೊ ಇಲ್ಲ, ಅದರಲ್ಲೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಮಿನಿಮಲ್ಲಾಗಿ ಬದುಕ್ಬೋದು. ಅದನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಂಡ್ವರೆಗೂ ನೋಡಿ. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಅರ್ಥಪೂರ್ಣವಾಗಿರುತ್ತೆ. ನಿಮ್ಮ ಲೈಫ್ಗೂ ಇದನ್ನು ಇನ್ಬಿಲ್ಟ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಎಷ್ಟೋ ಜನ ಫ್ಯಾಮಿಲಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ, ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ 40 ವೀಕ್ಸ್ 500 ಚಾಲೆಂಜ್ ಇನ್ನೂ ಯಾರು ಆಕ್ಸೆಪ್ಟ್ ಮಾಡಿಲ್ಲ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಳೆದ ಒಂದು ವಾರದಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅದರಲ್ಲಿ ಇದೆ. ಸೊ ಗೋ ಥ್ರೂ ಇಟ್ ಅಂತ ಹೇಳ್ತಾ, ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋಗೆ ಬರೋಣ, ಇವತ್ತಿನ ಒಂದು ಟಾಪಿಕ್ಕಿಗೆ ಬರೋಣ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದ್ದು ನಾವು ಮಿನಿಮಲಿಸ್ಟಿಕ್ ಆಗಿ ಬದುಕಬೇಕು ಅಂದರೆ ತುಂಬಾ ಕಷ್ಟ. ಯಾಕಂದರೆ ನಮಗೆಲ್ಲ ಲಿಮಿಟೆಡ್ ಆಗೇ ಇರುತ್ತೆ. ಆಲ್ರೆಡಿ ನಮಗೆ ಲಿಮಿಟೆಡ್ ಆಗಿರುತ್ತೆ. ತಿಂಗಳಿಗೆ ಒಂದು 40-50 ಸಾವಿರ ಬರುತ್ತೆ. ಅದರಲ್ಲೇ ನಾವು ಇಂತಿಷ್ಟು ಅನ್ನೋ ಒಂದು ಕಮಿಟ್ಮೆಂಟ್ನ ನಾವು ತಲೆ ಮೇಲೆ ಹೊತ್ಕೊಂಡಿರ್ತೀವಿ. ಅದರಲ್ಲಿ ನಾವು ಹೀಗೆ ಬದುಕಬೇಕು ಅಂದರೆ ಹೇಗೆ ಸಾಧ್ಯ ಅಂತ ನೀವು ಕೇಳೋ ಹಾಗಿದ್ರೆ, ಮೊದಲನೇದಾಗಿ ನಾವು ಒಬ್ಬ ಮನುಷ್ಯ ಮೇಯ್ನಾಗಿ ತುಂಬ ವೇಸ್ಟ್ ಮಾಡೋ ಅಂಥದ್ದು ಏನೇ ಕೇಳಿ, ಆರೋಗ್ಯದಲ್ಲಿ ನಾವು ವೇಸ್ಟ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಆರೋಗ್ಯ ಒಂದು ಕೆಡ್ತು ಅಂದರೆ ಅಲ್ಲಿಂದ ನಮ್ಮ ಮನಿ ವೇಸ್ಟ್ ಆಗೋದು ಶುರು ಆಗುತ್ತೆ. ಹೇಗೆ ಅಂತ ನೀವು ಕೇಳೋ ಹಾಗಿದ್ರೆ, ಊಟ ತಿಂಡಿ ಅಡುಗೆ ವಿಚಾರದಲ್ಲಿ ಹಿಡಿತಾ ಇಲ್ಲ ಅಂದರೆ ಅಲ್ಲೂ ಕೂಡ ಆಲ್ಮೋಸ್ಟ್ ಎಷ್ಟೋ ಒಂದು 2-3% ಅಷ್ಟು ಹಣ ಅಲ್ಲಿ ವೇಸ್ಟ್ ಆಗ್ತಾ ಬರುತ್ತೆ. ಅದಾದ ನಂತರ ನಾವು ಹಾಸ್ಪಿಟಲ್ಗೆ ಇಡ್ತಾ ಹೋಗ್ತೀವಿ. ಸೊ ಹಾಸ್ಪಿಟಲ್ಗೆ ಹೇಗೆ ಇಡ್ತಾ ಹೋಗ್ತೀವಿ ಅಂದರೆ, ವಾರಕ್ಕೂ ಹೋಗೋದು 500, 600, 700, 1000ವರೆಗೂ ಖರ್ಚು ಮಾಡೋದು ಬರೋದು. ಸೊ ಈ ರೀತಿ ಆದಾಗ ನಮ್ಮ ವಾರಕ್ಕೆ ಒಂದ್ಸಲಿ 1000, 2000, 700, 800 ಅಂದರೆ ಅದಕ್ಕೆ ನಮ್ಮ ಹೆಲ್ತ್ ಇನ್ಶೂರೆನ್ಸ್ ವರ್ಕ್ ಆಗೋದಿಲ್ಲ. ಸೊ ವರ್ಷ ಅಂತೂ ನಾವು ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಒಂದಿಷ್ಟು ಅಮೌಂಟನ್ನು ಎತ್ತಿಟ್ಟೇ ಇಡ್ತೀವಿ. ಬಟ್ ಅದರಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ಅಲ್ಲ, ವಾರ 1000 ಕಟ್ತೀವಿ ಅಂದರೆ ನಮ್ಮ ತಿಂಗಳಿಗೆ 1000, 1500 ಇದಕ್ಕೆ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಾದ ನಂತರ ಬರೋ ಹಾಗಿದ್ರೆ ಬಟ್ಟೆಗಳನ್ನ ನಾವು ಹೇಗೆ ಮಿನಿಮಲಿಸ್ಟಿಕ್ಕಾಗಿ ಯೂಸ್ ಮಾಡಬೇಕು ಅನ್ನೋದು ನಾನು ಮುಂದೆ ಬರುವಂತಹ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಹೇಗೆ ನಾವು ವೇಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಎಲ್ಲೇ ಕಾಣ್ತು ಬಟ್ಟೆ ಅಂತ ಅಂದರೆ, ನಮಗೆ ಹೆಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಅಂತ ಅಂದರೆ, ಇಂಥ ದಿನಕ್ಕೆ ನಾವು ತಗೋಬೇಕು ಅಂತ ತಗೊಳ್ಳೋದಿಲ್ಲ. ಓಕೆನಾ, ದುಡ್ಡು ವೇಸ್ಟ್ ಆಗಿಬಿಡುತ್ತೆ ಅನ್ನೋವಂತಹ ತಲೆಗೆ ಬಂದುಬಿಡುತ್ತೆ. ಆದರೆ ನಾವು ಚಿಕ್ಕದಾಗಿ ತೊಗೊತೀವಿ. ಎಲ್ಲರೂ ಯಾವ್ದಾದ್ರು ಒಂದು ಟಾಪ್ ಇಷ್ಟ ಆಯಿತು ಅಲ್ಲಿ ತೊಗೊಳ್ಳೋದು, ಅಥವಾ ಈ ಥರ ಮನೆಗೆ ಐಟಮ್ಸ್ಗಳು ಇಷ್ಟ ಆಯಿತು ಆ ಥರ ತೊಗೊಳ್ಳೋದು, ಹಂಗೆ ಮಾಡಿಬಿಡ್ತೀವಿ. ಸೊ ಆ ರೀತಿ ಆದಾಗ ನಾವು ಏನು ಖರ್ಚು ಮಾಡ್ತಿದ್ದೀವಿ ಅನ್ನೋದೇ ನಮ್ಮ ತಲೆಯಲ್ಲಿ ಹೊಳೆಯಲ್ಲ. ಸೊ ಈ ಅನಾವಶ್ಯಕ ಖರ್ಚುಗಳನ್ನ ನಾವು ನಿಲ್ಲಿಸೋದ್ರಿಂದ ಅದರಲ್ಲೂ ಕೂಡ ನಾವು ಮಿನಿಮಲಿಸ್ಟಿಕ್ಕಾಗಿ ಲೈಫ್ನ ಲೀಡ್ ಮಾಡ್ಬೋದು. ಆ ದುಡ್ಡನ್ನು ಕೂಡ ಖರ್ಚು ಮಾಡೋದನ್ನ ನಿಲ್ಲಿಸಿ ಲಿಮಿಟೆಡ್ ಪರ್ಚೇಸನ್ನು ಮಾಡೋದ್ರಿಂದ ಕೂಡ ನಮ್ಮ ಹಣ ಉಳಿತಾಯ ಆಗುತ್ತೆ. ಸೊ ಈ ಎರಡು ಪ್ಲಸ್ ಇನ್ನೊಂದು ವಿಷಯ ಅಂತ ಅಂದರೆ, ಎಕ್ಸ್ಪೆನ್ಸಿವ್ ಸ್ಕೂಲ್ಸ್ ಅಂತಲೇ ಹೇಳ್ಬೋದು. ಎಕ್ಸ್ಪೆನ್ಸಿವ್ ಸ್ಕೂಲ್ ಅಂತ ಅಂದರೆ ಕೇಳ್ಬೋದು, ಇಲ್ಲ ಒಳ್ಳೆ ಎಜುಕೇಷನ್ನು ಕೊಡಬಾರ್ದಾ ಅಂತ ನೀವು ಕೇಳೋ ಹಾಗಿದ್ರೆ, ಒಳ್ಳೆ ಎಜುಕೇಷನ್ ಕೊಡಬೇಡಿ ಅಂತ ಹೇಳ್ತಿಲ್ಲ. ಎಲ್ಲಿ ಲಿಮಿಟೆಡ್ ಆಗಿ ಒಂದು ಫೀಸ್ ಆಗಿರ್ಬೋದು, ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಲಿಮಿಟ್ ಆಗಿರಬೇಕು ಸ್ಕೂಲಲ್ಲಿ. ಸೊ ಅಂಥ ಒಂದು ಸ್ಕೂಲ್ಗೆ ಕಳಿಸ್ಬೇಕು. ನಮ್ಮ ಮಿನಿಮಲಿಸ್ಟಿಕ್ಕಾಗಿ ನಾವು ಬದುಕಬೇಕು. ಮಿಡಲ್ ಕ್ಲಾಸ್ ಅವ್ರು ಹೇಗೆ ಯೋಚಿಸ್ತೀವಿ ಅಂದರೆ, ನಾವಂತೂ ಮಾಡಲಿಲ್ಲ ನಮ್ಮ ಮಕ್ಕಳಾದರೂ ಮಾಡಲಿ ಅನ್ನುವಂತಹ ಒಂದು ಮೈಂಡ್ಸೆಟ್ ಇಟ್ಕೊಬಿಟ್ಟಿರ್ತೀವಿ. ಸೊ ಆ ಒಂದು ಮೈಂಡ್ಸೆಟ್ಗೆ ನಾವು ಸ್ಟಿಕ್ ಆನ್ ಆಗಿ ಒಂದು ಲೆವೆಲ್ ಜಾಸ್ತಿನೇ ಕೊಡ್ಸೋಕ್ಕೆ ಹೋಗ್ತೀವಿ. ಬಟ್ ಅದರಿಂದ ಏನೂ ಯೂಸ್ ಆಗಲ್ಲ. ಸೊ ಈ 3 ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಗಮನ ಹರಿಸಿದ್ರೆ ತಕ್ಕ ಮಟ್ಟಿಗೆ ಮಿನಿಮಲಿಸ್ಟಿಕ್ಕಾಗಿ ಬದುಕ್ಬೋದು.
ಪರ್ಟಿಕ್ಯುಲರಾಗಿ ಯಾವುದರಲ್ಲಿ ನಾವು ಮಿನಿಮಲಿಸ್ಟಿಕ್ ಆಗಿ ಇರಬೇಕು ಅನ್ನೋದನ್ನು ಮುಂದೆ ಬರುವಂತಹ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈ 3 ಒಂದು ಪಾಯಿಂಟ್ಸನ್ನು ನೀವು ತಲೆಯಲ್ಲಿ ಇಟ್ಕೊಂತು ಅಂತ ಅಂದರೆ ಮಿಡಲ್ ಕ್ಲಾಸ್ ಜನನೂ ಕೂಡ ಸ್ವಲ್ಪ ಮಟ್ಟಿಗೆ ಮಿನಿಮಲಿಸ್ಟಿಕ್ ಆಗಿ ಬದುಕ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.